ಸರ್ವರಿಗೂ ಶುಭ ಸಂಜೆ. ಕನ್ನಡಕ್ಕಾಗಿ ಒಂದು ಕ್ಷಣ. ಈ ದಿನದ ಒಗಟು ಇದೊಂದು ಲೆಕ್ಕದ ಒಗಟು. 1 ರೂಪಾಯಿಗೆ 20 ಕಿತ್ತಳೆ ಹಣ್ಣು, 5 ರೂಪಾಯಿಗೆ 1 ಸೇಬು ಹಣ್ಣು, 1 ರೂಪಾಯಿಗೆ 1 ಪೇರಲೆ ಹಣ್ಣು. ಹಾಗಾದರೆ 100 ರೂಪಾಯಿಗೆ 1 ರೂಪಾಯಿಯೂ ಉಳಿಯದ ಹಾಗೆ ಎಷ್ಟು ಹಣ್ಣುಗಳನ್ನು ಖರೀದಿ ಮಾಡಿ ತರಬಹುದು? ಸರಳ ಸುಂದರವಾಗಿದೆ. ಎಲ್ಲರೂ ಪ್ರಯತ್ನಿಸಿ ಬೇಗ ಬೇಗ ಉತ್ತರ ನೀಡಿ. ನಿನ್ನೆ ನಾನೊಂದು ಒಗಟು ಕೇಳಿದ್ದೆ. ಒಬ್ಬನು ಒಂದು ಆಡು, ಒಂದು ಹುಲ್ಲು ಹೊರೆ, ಒಂದು ಹುಲಿ ತೆಗೆದುಕೊಂಡು ಹೊಳೆ ದಾಟಬೇಕಾಗಿತ್ತು. ಆದರೆ ದೋಣಿಯಲ್ಲಿ ಇಬ್ಬರಿಗೆ ಮಾತ್ರ ಒಂದು ಸಲಕ್ಕೆ ಅವಕಾಶವಿತ್ತು. ಹುಲಿಯನ್ನು ಮೊದಲು ಒಯ್ದರೆ ಆಡು ಹುಲ್ಲನ್ನು ತಿನ್ನುತ್ತದೆ. ಹುಲ್ಲು ಹೊರೆಯನ್ನು ಮೊದಲು ತೆಗೆದುಕೊಂಡು ಹೋದರೆ ಹುಲಿ ಆಡನ್ನು ತಿನ್ನುತ್ತದೆ. ಯಾವುದೇ ಅಪಾಯವಿಲ್ಲದೆ ಅವರೆಲ್ಲರೂ ಹೊಳೆಯನ್ನು ದಾಟಬೇಕು. ಹೇಗೆ? ಸಹಾಯ ಮಾಡಿ ಎಂದು ನಿಮ್ಮಲ್ಲಿ ಕೋರಿಕೊಂಡಿದ್ದೆ. ಉತ್ತರ: ಆತ ಮೊದಲು ಆಡು ತೆಗೆದುಕೊಂಡು ಆಚೆ ದಡಕ್ಕೆ ಹೋದ. ಅಲ್ಲಿ ಆಡನ್ನು ಬಿಟ್ಟು ಈಚೆ ದಡಕ್ಕೆ ಬಂದು ಹುಲ್ಲು ಹೊರೆಯನ್ನು ತೆಗೆದುಕೊಂಡು ಆಚೆ ದಡಕ್ಕೆ ಹೋಗಿ ಅಲ್ಲಿ ಹುಲ್ಲು ಹೊರೆಯನ್ನು ಬಿಟ್ಟು ಆಡನ್ನು ತೆಗೆದುಕೊಂಡು ಈಚೆ ದಡಕ್ಕೆ ಬಂದ. ನಂತರ ಅಲ್ಲಿ ಆಡನ್ನು ಬಿಟ್ಟು ಹುಲಿಯನ್ನು ಆಚೆ ದಡಕ್ಕೆ ತೆಗೆದುಕೊಂಡು ಹೋದ. ಆಮೇಲೆ ಈಚೆ ದಡದಲ್ಲಿದ್ದ ಆಡನ್ನು ತೆಗೆದುಕೊಂಡು ಆಚೆ ದಡಕ್ಕೆ ಹೋದ. ಒಂದು ಸಲಕ್ಕೆ ಇಬ್ಬರಿಗೆ ಅವಕಾಶವಿದೆ ಎಂದರೆ ಆತ ಮತ್ತು ಇನ್ನೊಂದು, ಆತ ಮತ್ತು ಹುಲಿ, ಅಥವಾ ಆತ ಮತ್ತು ಹುಲ್ಲು ಹೊರೆ, ಅಥವಾ ಆತ ಮತ್ತು ಆಡು. ಹಾಗೆ ಇಬ್ಬರೇ ಪ್ರಯಾಣಿಸಬೇಕಾಗಿತ್ತು, ಇಬ್ಬರೇ ಹೊಳೆಯನ್ನು ದಾಟಬೇಕಾಗಿತ್ತು. ಮತ್ತೊಮ್ಮೆ ಒಗಟನ್ನು ಕೇಳಿ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಸರಳ ಸುಂದರವಾಗಿತ್ತು. ಮತ್ತೊಮ್ಮೆ ಎಲ್ಲರಿಗೂ ಶುಭ ಸಂಜೆ. ಕನ್ನಡಕ್ಕಾಗಿ ಒಂದು ಕ್ಷಣ. ನಿಮ್ಮೊಂದಿಗೆ ಆಶ್ರೀ.